ಹಾಯ್ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಹೇಗೆ ಬೀಟ್ರೂಟ್ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. 2ರಿಂದ 3 ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ಕಾಲು ಸ್ಪೂನಷ್ಟು ಸಾಸಿವೆ ಸಿಡಿದ ನಂತರ 1 ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಕರಿಬೇವು, ಈಗ ಸ್ವಲ್ಪ ಹಸಿಮೆಣ್ಸಿಕಾಯಿ, 2ರಿಂದ 3 ಹಸಿಮೆಣ್ಸಿಕಾಯಿ ಹಾಕ್ಕೊಬೇಕು. ಸ್ವಲ್ಪ ಕಂದು ಬಣ್ಣ ಬಂದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ತುರಿದಿರೋಂಥ ಬೀಟ್ರೋಟ್ನ ಹಾಕ್ಕೊಂಡು ಫ್ರೈ ಮಾಡಬೇಕು. ಅದನ್ನು ಎಣ್ಣೆಯಲ್ಲೇ ಬಾಡಿಸ್ಕೊಬೇಕು, ನೀರು ಹಾಕ್ಕೊಬಾರ್ದು. ಯಾಕೆಂದರೆ ಬೀಟ್ರೋಟಲ್ಲೇ ನೀರಿನ ಅಂಶ ಇರೋದರಿಂದ ನಾವು ಜಾಸ್ತಿ ನೀರು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 5ರಿಂದ 10 ನಿಮಿಷ ಬೇಯೋದಕ್ಕೆ ಬಿಡಬೇಕೀಗ. ನೀರು ಹಾಕ್ದೇ ಹಾಗೆ ಬೇಯಿಸಬೇಕು. ಲಿಡ್ ಕ್ಲೋಸ್ ಮಾಡಿ ಈಗ ನೋಡಿ, ಅದು ಈ ಥರ ಬೇಯ್ತಾ ಇದೆ. ನೀರಿನ ಅಂಶ ಅದೇ ಬಿಟ್ಕೊಂಡಿದೆ, ನಾನು ನೀರೇ ಹಾಕಿಲ್ಲ. ಸೊ ಅದನ್ನು ನೀರು ಇಲ್ಲದೇ ಹಾಗೆ ಬೇಯಿಸ್ಕೊಬೇಕು. ನೋಡಿ, ಬೀಟ್ರೋಟ್ ಪಲ್ಯ ರೆಡಿ ಇದೆ. ಅದು ನೀಟಾಗಿ ಬೆಂದಿದೆ ಕೂಡ. ಚಪಾತಿ ಜೊತೆ ಸವಿಯೋದಕ್ಕೆ ಬೀಟ್ರೋಟ್ ಪಲ್ಯ ರೆಡಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಬಾಯ್.